ಹೊಸ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಓಕೆನಾ. ಸೊ 2025ರಲ್ಲಿ ಏನಪ್ಪ ಅಂತಂದ್ರೆ ಫುಲ್ ಅಪ್ಡೇಟ್ ಆಗೋದು ಇನ್ಸ್ಟಾಗ್ರಾಮ್ ಓಕೆನಾ. ಯಾವ ಥರಪ್ಪ ನಾವು ಹೊಸ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅನ್ನೋದೇ ತುಂಬ ಜನಕ್ಕೆ ಬರ್ತಾ ಇಲ್ಲ ಓಕೆನಾ. ವರ್ಷನೂ ಏನಾದರೂ ಅಪ್ಡೇಟ್ ತರ್ತಾನೆ ಇರ್ತಾರೆ, ಏನಾದರೂ ಒಂದು ಕಿತಾಪತ್ ತರ್ತಾನೆ ಇರ್ತಾರೆ ಓಕೆನಾ. ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ 2025ರಲ್ಲಿ ಯಾವ ಥರ ನಮ್ಮೊಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಚಾನಲ್ಗೆ ಏನಾದರೂ ಬಂದರೆ ಸರ್ ಒಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್ ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್ ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದು ಈ ಒಂದು ಜಾಗದಲ್ಲಿ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ ಮೇಲೆ ಇನ್ಸ್ಟಾಗ್ರಾಮ್ ಅಂತ. ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಇನ್ಸ್ಟಾಗ್ರಾಮ್ ಬಂದುಬಿಡುತ್ತೆ. ಈ ಒಂದು ಜಾಗದಲ್ಲಿ ನಿಮ್ಗೆ ಏನಾದರೂ ಅಪ್ಡೇಟ್ ಏನಾದರೂ ಕೇಳ್ತು ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆನಾ. ನಾನು ಅಪ್ಡೇಟ್ ಜಸ್ಟ್ ಇವಾಗ ತಾನೇ ಮಾಡ್ಕೊಂಡಿದ್ದೀನಿ ಗೈಸ್ ಓಕೆನಾ. ಸೊ ನಾನು ಇಲ್ಲಿಂದ ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮಗೆ ಈ ಥರ ಒಂದು ಪೇಜ್ ಅನ್ನೋದು ಬಂದುಬಿಡುತ್ತೆ. ನಿಮ್ಮ ಹತ್ರ ಏನಾದರೂ ಹಳೆ ಇನ್ಸ್ಟಾಗ್ರಾಮ್ ಇತ್ತು ಅಂದರೆ ಲಾಗಿನ್ ಇಲ್ಲಿಂದ ಆಗ್ಬೋದು. ಇಲ್ಲ ಅಂತಂದರೆ ಹೊಸ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದೆಯಾ ಅಂತಂದರೆ ಕೆಳಗಡೆ ನೋಡ್ತಾ ಇದ್ದರೆ ನಿಮಗೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ 2 ಆಪ್ಷನ್ ಬರುತ್ತೆ ಓಕೆನಾ. ಸೊ ಮೊಬೈಲ್ ನಂಬರ್ ಕೂಡ ಯೂಸ್ ಅನ್ನೋದು ಮಾಡ್ಬೋದು ಆ್ಯಂಡ್ ಗೂಗಲ್ ಅಕೌಂಟ್ ಕೂಡ ಅಂದರೆ ಇಮೇಲ್ ID ಕೂಡ ನೀವು ಇಲ್ಲಿ ಯೂಸ್ ಅನ್ನೋದು ಮಾಡ್ಬೋದು. ನಾನು ಇಲ್ಲೇನಪ್ಪ ಅಂತಂದರೆ ಇಮೇಲ್ ಐಡಿನ ಯೂಸ್ ಅನ್ನೋದು ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಮೊಬೈಲ್ ನಂಬರ್ ಕೂಡ ಯೂಸ್ ಅನ್ನೋದು ಮಾಡ್ಬೋದು ಗ್ಯಾಸ್ ಓಕೆನಾ. ಅಲ್ಲಿ ಈ ಒಂದು ಇಮೇಲ್ ಐಡಿನ ನಾನು ಎಂಟರ್ ಅನ್ನೋದು ಮಾಡ್ಕೊತೀನಿ. ಇವಾಗ ಇಮೇಲ್ ಐಡಿನ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಇಮೇಲ್ ಐಡಿಗೆ ಏನಪ್ಪ ಅಂತಂದ್ರೆ ಒಂದು OTP ಹೋಗುತ್ತೆ ಓಕೆನಾ. ನೀವೇನಾದರೂ ಮೊಬೈಲ್ ನಂಬರ್ ಹಾಕಿದ್ದೀರಿ ಅಂತಂದರೆ ಸಾಕು, ಆ ಒಂದು ಮೊಬೈಲ್ ನಂಬರ್ಗೂ ಕೂಡ ಒಂದು OTP ಬರುತ್ತೆ ಓಕೆನಾ. ಸಿಂಪಲಾಗಿ ನೀವು ಏನು ಮಾಡಬೇಕು ಗೊತ್ತಾ, ನಾವಿಲ್ಲಿ ಇಮೇಲ್ ಐಡಿ ಹಾಕಿದ್ವಿ. ಸಿಂಪಲಾಗಿ ನಾನು ಕ್ಲೋಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಆ್ಯಪನ್ನು. ಇಮೇಲ್ ಆ್ಯಪ್ ಅನ್ನೋದು ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾರೆ ಇಲ್ಲೇ ಇದೆ ಅದು. ಆ ಒಂದು ಇಮೇಲ್ ಆ್ಯಪನ್ನು ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಅದೇ ಒಂದು ಇಮೇಲ್ ಐಡಿನ ಈ ಒಂದು ಜಾಗದಲ್ಲಿ ನೀವು ಸರ್ಚ್ ಮಾಡಬೇಕು, ಇಟ್ಕೋಬೇಕಾಗುತ್ತೆ ಗೈಸ್. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದ್ರೆ ನಮಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ಕೋಡ್ ಅನ್ನೋದು ರಿಸೀವ್ ಆಗಿದೆ. ಸಿಂಪಲ್ ಆಗಿ ನಾನು ಇದನ್ನು ಓಪನ್ ಅನ್ನೋದು ಮಾಡ್ತೀನಿ ಜಸ್ಟ್ ಓಕೆನಾ. ಸೊ ಸಿಂಪಲಾಗಿ ಓಪನ್ ಅನ್ನೋದು ಮಾಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾರೆ ಆ ಒಂದು ಕೋಡ್ ಇಲ್ಲೇ ಇದೆ ಓಕೆನಾ. ಇದನ್ನು ಸಿಂಪಲಾಗಿ ಏನು ಮಾಡಬೇಕು ಗೊತ್ತಾ, ಇದನ್ನು ಕಾಪಿ ಮಾಡ್ಕೊಳ್ಳಿ ಜಸ್ಟ್ ಈ ಥರ ಓಕೆನಾ. ಸಿಂಪಲಾಗಿ ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಇನ್ಸ್ಟಾಗ್ರಾಮ್ಗೆ ಬಂದುಬಿಡಿ ಓಕೆನಾ. ಆ ಒಂದು ಕೋಡ್ ಏನಿದೆಯಲ್ಲ ಆ ಒಂದು ಕೋಡ್ ಇಲ್ಲಿ ಸಿಂಪಲಾಗಿ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡೆ ಓಕೆನಾ. 74 ಓಕೆನಾ. ಕೋಡ್ ಅನ್ನೋದು ಎಂಟರ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟಾಗಿ ವೆರಿಫಿಕೇಷನ್ ಅದು ಆಗೋಗುತ್ತೆ. ಅದಾಗಿದ್ದ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಕ್ರಿಯೇಟ್ ಎ ಪಾಸ್ವರ್ಡ್ ಓಕೆನಾ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅನ್ನೋದು ಇಲ್ಲಿ ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್ ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಪಾಸ್ವರ್ಡನ್ನು ಈ ಥರ ನಾನು ಕ್ರಿಯೇಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಕ್ರಿಯೇಟ್ ಮಾಡ್ಕೊಂಡ ನಂತರ ಮತ್ತೊಂದು ಸರಿ ಏನಪ್ಪ ಅಂದರೆ ಇಲ್ಲಿ ಕಣ್ಣೈಕನ್ ಇದೆ ನೋಡ್ತಾ ಇದ್ರೆ, ಈ ಒಂದು ಕಣ್ಣೈಕನ್ ಮೇಲೆ ನೀವು ಏನು ಇಟ್ಟಿದ್ರೆ ಅಂತ ಪಾಸ್ವರ್ಡ್ ಕಣ್ಣಾರ ನೋಡ್ಕೊಂಬಿಡಿ ಓಕೆನಾ. ಆಮೇಲೆ ತಿರ್ಗಿ ಮರ್ತು ಹೋಗ್ತಾರೆ ಕಷ್ಟ ಆಗುತ್ತೆ. ಇಲ್ಲಿ ಏನಾದರೂ ಬೆನ್ ಬುಕ್ಕಲ್ಲಿ ಎಲ್ಲ ಬರೆದಿಟ್ಕೊಳ್ಳಿ ಓಕೆನಾ. ಅದಾಗಿದ ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ನೋಡ್ತಾ ಇದ್ರೆ ವಾಟ್ಸ್ ಯುವರ್ ಬರ್ತ್ ಓಕೆನಾ. ಸಿಂಪಲಾಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನೀವು ಯಾವೊಂದು ದಿನ ಹುಟ್ಟಿದ್ರೆ ಆ ಒಂದು ಅಂದರೆ ಯಾವೊಂದು ತಿಂಗಳು ಹುಟ್ಟಿದ್ರೆ ಆ ಒಂದು ತಿಂಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ಡೇಟ್ ಹುಟ್ಟಿದ್ರೆ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಓಕೆನಾ. ನೀವು ಯಾವೊಂದು ಇಯರಲ್ಲಿ ಹುಟ್ಟಿದ್ದೀರಾ ಓಕೆನಾ, ಆ ಒಂದು ಇಯರ್ ಅನ್ನೋದು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್ ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪ ಅಂದರೆ ಸೆಟ್ ಅಂತಿದೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸೆಟ್ ಏನಾಗೋಗುತ್ತೆ. ಅದಾಗಿಂದ ಮತ್ತೊಂದು ಸರಿ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಫುಲ್ ನೇಮ್ ಕೇಳ್ತಿದ್ದೆವು ಓಕೆನಾ. ನಿಮ್ಮೊಂದು ಫುಲ್ ನೇಮ್ ಏನಿದೆಯೋ ಆ ಒಂದು ಫುಲ್ ನೇಮ್ ಅನ್ನೋದು ಇಟ್ಕೊಳ್ಳಿ ಗೈಸ್ ಓಕೆನಾ. ಏನು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ರೆಡ್ಡಿ ಕಲಾ ಈ ಥರ ಇಟ್ಕೊಂಡಿದ್ದೀನಿ, ರೆಡ್ಡಿ ಕಲಾ ಅಂತ ಇಟ್ಕೊಂಡಿದ್ದೀನಿ. ಅದಾಗಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಒಂದು ಸರಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನೀವು ಟರ್ಮ್ಸ್ನ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಐ ಅಗ್ರಿ ಅಂತ ಇರುತ್ತೆ. ಸಿಂಪಲಾಗಿ ಐ ಅಗ್ರಿ ಮೇಲೆ ಒಂದು ಸರಿ ಕ್ಲಿಕ್ನ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಕಂಪ್ಲೀಟಾಗಿ ನೋಡ್ತಾ ಇದ್ರೆ ಇನ್ನೊಂದು ಪೇಜ್ ಅನ್ನೋದು ಈ ಥರ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಎ ಪಿಕ್ಚರ್ ಅಂತ ಬರುತ್ತೆ ಓಕೆನಾ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಏನಾದ್ರು ಆ್ಯಡ್ ಮಾಡ್ಕೋಬೇಕು ಅನ್ಕೊಂಡ್ರೆ ಇಲ್ಲಿಂದ ಡೈರೆಕ್ಟಾಗಿ ಏನಪ್ಪ ಅಂದರೆ ಆ್ಯಡ್ ಅನ್ನೋದು ಮಾಡ್ಕೋಬೋದು. ಬೇಡ ನಾನು ಆಮೇಲೆ ನಿಧಾನವಾಗಿ ಆ್ಯಡ್ ಮಾಡ್ಕೊತೀನಿ ಅಂತಂದರೆ ಕೆಳಗಡೆ ನಿಮಗೆ ಸ್ಕಿಪ್ ಅಂತ ಇರುತ್ತೆ. ಸಿಂಪಲಾಗಿ ಸ್ಕಿಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಓಕೆನಾ. ಯೂಸರ್ ನೇಮ್ ಅನ್ನೋದು ಬಂದುಬಿಟ್ಟಿದೆ ಆ್ಯಂಡ್ ನೀವೇನಾದರೂ ಇದನ್ನು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಇಲ್ಲೇ ಇವಾಗ ಚೇಂಜ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ಥರ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ಗ್ರೀನ್ ಬರಬೇಕು ಓಕೆನಾ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಗ್ರೀನ್ ಬಂದಿದೆ ಅಂತಂದರೆ ಸಾಕು, ಆ ಒಂದು ಯೂಸರ್ ನೇಮು ನಿನಗೆ ಅವೈಲೇಬಲ್ ಆಗಿದೆ ಅಂತ ಅರ್ಥ ಓಕೆನಾ. ನಿಮಗೆ ಏನೋ ಗ್ರೀನ್ ಟಿಕ್ ಬಂದಿಲ್ಲ ಅಂತಂದರೆ ನಿಮಗೆ ಅವೈಲೇಬಲ್ ಇಲ್ಲ ಅಂತ ಅರ್ಥ ಓಕೆನಾ. ಸೊ ಸಿಂಪಲಾಗಿ ನಾನು ಇದೇ ಇಟ್ಕೊಂಡು ಸದ್ಯಕ್ಕೆ ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಜಸ್ಟ್ ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ನೋಡ್ತಾ ಇದ್ರೆ ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಬಂದುಬಿಟ್ಟಿದೆ ಓಕೆನಾ. ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಅಲೋ ಮಾಡ್ಕೋಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದಿರಲ್ವ, ನಿಮ್ಮೊಂದು ಕಾಂಟ್ಯಾಕ್ಟ್ಸ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಕೊಡ್ಬೋದು. ನೆಕ್ಸ್ಟ್ ಕೊಡಿ ಈ ಥರ. ನೆಕ್ಸ್ಟ್ ಕೊಟ್ಟಿದ ನಂತರ ಈ ಥರ ಅಲೋ ಕೊಟ್ಬಿಡಿ ಓಕೆನಾ. ಅಲೋ ಕೊಟ್ಟಿದ ನಂತರ ಇಲ್ಲೇನಪ್ಪ ಅಂದರೆ ಮತ್ತೊಂದು ಸರಿ ನೆಕ್ಸ್ಟ್ ಕೊಡಿ
ಓಕೆನಾ. ನೆಕ್ಸ್ಟ್ ಕೊಟ್ಟಿದ ನಂತರ ಇದನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಿಂಪಲಾಗಿ ಆನ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ದು. ಸಿಂಪಲಾಗಿ ಈ ಥರ ಬ್ಯಾಕ್ ಬಂದುಬಿಟ್ಟು ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಮೇಲೆ ನಿಮ್ಗೆ ಸ್ಕಿಪ್ ಅಂತ ಇರುತ್ತೆ. ಸಿಂಪಲಾಗಿ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಏನಾದರೂ ಇತ್ತು ಅಂತಂದರೆ ಫೇಸ್ಬುಕ್ ಕೂಡ ನೀನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದಿ ಅಂತಂದರೆ ಅವ್ರಿಗೂ ಕೂಡ ಏನಾದರೂ ಗೊತ್ತಾಗಬೇಕು ಅಂತ ಸಜೆಷನ್ ಮಾಡುತ್ತಿದ್ದು. ಓಕೆನಾ. ಬೇಕಾದರೆ ಇಲ್ಲಿ ನೋಡಿದ್ರೆ ಕಂಟಿನ್ಯೂ ಕೊಡ್ಬೋದು, ಇಲ್ಲ ಅಂತ ಮೇಲೆ ಸ್ಕಿಪ್ ಅಂತಿದೆ, ಸಿಂಪಲಾಗಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಜಸ್ಟ್. ಓಕೆನಾ. ಮತ್ತೊಂದು ಸರಿ ಏನಪ್ಪ ಅಂದರೆ ಇಲ್ಲಿ ಫಾಲೋವರ್ಸ್ ಬಂದಿದ್ದಾರೆ ಆಲ್ರೆಡಿ, ನೀವು ಏನಾದರೂ ಫಾಲೋ ಮಾಡ್ಕೋಬೇಕು ಅನ್ಕೊಂಡ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಬೇಡ ನಾನು ಆಮೇಲೆ ಮಾಡ್ಕೊತೀನಿ ಅಂತಂದರೆ ಸಿಂಪಲಾಗಿ ಮೇಲೆ ಸ್ಕಿಪ್ ಅಂತ ಇರುತ್ತೆ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅನ್ನೋದು ಇವಾಗ ಕಂಪ್ಲೀಟಾಗಿ ಓಪನ್ ಅನ್ನೋದು ಆಗುತ್ತೆ ನಿಮ್ಮ ಕಣ್ಣು ಮುಂದೆ. ನೀವು ಹೊಸ ಒಂದು ಅಕೌಂಟ್ ಅನ್ನೋದು ಇವಾಗ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟಿದ್ರೆ ಗೈಸ್. ಓಕೆನಾ. ಮತ್ತೊಂದು ಸರಿ ಇಲ್ಲಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ಅಕೌಂಟು ನೀವು ಕಂಪ್ಲೀಟಾಗಿ ಕ್ರಿಯೇಟ್ ಅನ್ನೋದು ಮಾಡಿದ್ದೀವಿ ಓಕೆನಾ. ಸಿಂಪಲಾಗಿ ಇಲ್ಲಿ ಪ್ರೊಫೈಲ್ ಐಕನ್ ಇದೆ, ಸಿಂಪಲಾಗಿ ಪ್ರೊಫೈಲ್ ಐಕನ್ ಹೋಗಿದ್ರೆ ಸಾಕು. ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಕ್ರಿಯೇಟಾಗಿ ರೆಡಿ ಅನ್ನೋದು ಆಗೋಗಿದೆ ಗೈಸ್. ಓಕೆನಾ. ಆರಾಮಾಗಿ ನೀವು ಇಲ್ಲಿಂದ ಡೈರೆಕ್ಟಾಗಿ ಪೋಸ್ಟ್ ಮಾಡ್ಬೋದು, ರೀಲ್ಸ್ ಅಪ್ಲೋಡ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಗೈಸ್. ಓಕೆನಾ. ಆ್ಯಂಡ್ ಮೇನ್ ಏನಪ್ಪ ಅಂದ್ರೆ ನಿಮ್ಮೊಂದು ಯೂಸರ್ ನೇಮ್ ಇಲ್ಲಿದೆ. ಓಕೆನಾ. ನೀವೇನಾದರೂ ಸರ್ಚ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮೊಂದು ಅಕೌಂಟನ್ನು ಇದೇ ಒಂದು ಯೂಸರ್ ನೇಮ್ ನೋಡ್ತಾ ಮೇಲೆ ಇದೆಯಲ್ಲ, ಇದೇ ಒಂದು ಯೂಸರ್ ನೇಮ್ ಅನ್ನೋದು ನೀವು ಸರ್ಚ್ ಮಾಡಬೇಕಾಗುತ್ತೆ. ಬೇರೆ ಒಂದು ಅಕೌಂಟಲ್ಲಿ ಸರ್ಚ್ ಮಾಡಿದ್ರೆ ಮಾತ್ರ ನಿಮ್ಮೊಂದು ಅಕೌಂಟ್ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ. ಓಕೆನಾ. ಮತ್ತು ಗೈಸ್ ಇದ್ರ ಮುಖಾಂತರ ಇನ್ಸ್ಟಾಗ್ರಾಮ್ ಅಕೌಂಟ್ ಈ ಥರ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿನಿ ಯಾವ ಥರ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ. ಆ್ಯಂಡ್ ವಿಡಿಯೋ ಎಷ್ಟೇ ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.